ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲೆನಾಡು ಹುಡುಗಿ ಪೂಜಾ, ನಮ್ಮೂರು ಸಾಗರ. ಬಟ್ ಇವತ್ತು ನಾನು ನನ್ನ ಗಂಡನ ಊರಲ್ಲಿ ಗಣಪತಿ ಹಬ್ಬನ ಮಾಡ್ತಾಯಿದ್ದೀನಿ. ಅದು ದಾವಣಗೆರೆಯಲ್ಲಿ. ಗಣಪತಿ ಹಬ್ಬ ಅಂದ್ರೇ ಆಗಲ್ವ, ತುಂಬ ಖುಷಿ. ಮನೆ ತುಂಬ ಜನ ಇರ್ತಾರೆ. ಅದು ಡೆಕೋರೇಷನ್ನು, ಅಡುಗೆ ಏನೋ ಒಂಥರ ಖುಷಿ. ಅಂದರೆ ನಮ್ಮ ತವ್ರ ಮನೇಲಿ ಗಣಪತಿ ಹಬ್ಬ ಮಾಡಿಲ್ಲ ಇಷ್ಟು ವರ್ಷವೂ. ನನಗೆ ಯಾವಾಗಲೂ ಒಂದು ಆಸೆ ಇತ್ತು, ನಾನು ಹೋಗೋ ಮನೆಯಲ್ಲಿ ಗಣಪತಿ ಹಬ್ಬ ಮಾಡಲಿ, ಅಂದರೆ ಡೆಕೋರೇಷನ್ ಎಲ್ಲ ಮಾಡೋದು, ಅಡುಗೆ ಮಾಡೋದು, ಖುಷಿಯಿಂದ ಓಡಾಡೋದು. ಆ್ಯಕ್ಚುಲಿ ಅದು ನಾನು ಮ್ಯಾನಿಫೆಸ್ಟ್ ಮಾಡಿದೆ. ಬಟ್ ಮದುವೆ ಆದಮೇಲೂ ಸಹ ಅವ್ರ ಮನೆಯಲ್ಲೂ ಗಣಪತಿ ತರಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದಮೇಲಿಂದ ನಮ್ಮದು ಗಣಪತಿ ಹಬ್ಬದ ಜರ್ನಿ ಸ್ಟಾರ್ಟ್ ಆಯಿತು. ನಾವೆಲ್ಲರೂ ದಾವಣಗೆರೆಯಲ್ಲಿ ಹೋಗಿ ಫಸ್ಟು ಗಣಪತಿನ ಸೆಲೆಕ್ಟ್ ಮಾಡೋಕ್ಕೆ ಎಲ್ಲ ಕಡೆ ಗಣಪತಿ ನೋಡ್ತಾ ಇದ್ವಿ. ಅಂದರೆ ಸ್ವಲ್ಪ ಚೆನ್ನಾಗಿರೋ ಗಣಪತಿ ನೋಡೋಣ ಅಂತ ಹೇಳಿ ಗಣಪತಿನ ಸೆಲೆಕ್ಟ್ ಮಾಡಿಬಿಟ್ಟು ಮನೆಗೆ ಬಂದು ಹಬ್ಬದ ಕೆಲಸಗಳು ಸ್ಟಾರ್ಟ್ ಆಯಿತು. ಒಂದು ಕಡೆ ಡೆಕೋರೇಷನ್, ಇನ್ನೊಂದು ಕಡೆ ತೋರಣ, ಇನ್ನೊಂದು ಕಡೆ ಹೂ ಕಟ್ಟೋದು, ಎಲ್ಲದೂ ರೆಡಿ ಮಾಡ್ಕೋಬೇಕಲ್ವ. ಹಿಂದಿನ ದಿವಸದಿಂದನೇ ರೆಡಿ ಮಾಡ್ಕೋತಾ ಇದ್ವಿ ಎಲ್ಲದನ್ನು. ಈಗ ತಳ್ಳು ಆಮೇಲೆ ತಳ್ಳಿ ತಡಿಯೋಣ. ಫಸ್ಟ್ ಇದು ಮಾಡ್ಬಿಡಿ. ಅಲ್ಲ ಫಸ್ಟ್ ಇದನ್ನ ಹಾಕ್ಬಿಡೋಣ. ತಳ್ಳದ ಆಮೇಲೆ ತಳ್ಬೋದಲ್ಲ, ಆಗತ್ತಲ್ಲ, ಆಗ್ತದೆ. ಇಲ್ಲಿ ಮುಂದೆ ಹಿಂಗೆ ಹಾಕ್ಬಿಟ್ಟು ಮೇನ್ ಲೈಟ್ ಆಫ್ ಮಾಡ್ರಿ ನೋಡೋಣ ಬರುತ್ತಾ ಇಲ್ಲ ಅಂತೇಳಿ. ಹೋಗ್ಲಿ ವಿದ್ಯಾರೆ. ಇದು ಹೆಂಗೆ ಮಾಡಿ ಇಲ್ಲಿ ಇಲ್ಲಿ ಕೆಳಗ ಒಂದೇ ಇರೋದಪ್ಪ. ನೋಡ್ರಿ ಅವ್ರು ಏನ್ ಮಾಡ್ತಾರೆ ಅಂತ. ಇದೆಲ್ಲ ಜಾಯಿನ್ ಮಾಡಿರೋದಾ? ಇದೆಲ್ಲ ಅಲ್ಲ, ಇದು ಜಾಯಿನ್ ಮಾಡಿರೋದಾ? ಅದು ಜಾಯಿನ್ ಮಾಡುವಾಗ ಇಷ್ಟಕ್ಕೆ ಬಿಡ. ರಾಜನ್ ತರ ಕೂತಿದ್ದಿತ್ತಲ್ಲ, ಅದು ಇಷ್ಟ ಆಯ್ತು. ಅದು ಕರ್ಗಡ್ಬನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನನಗೆ ಸವಿತಮ್ಮ ಹೇಳ್ಕೊಟ್ಟಿರೋದು. ಇವರು ನನ್ನ ಹಸ್ಬೆಂಡ್ ಅಮ್ಮ, ನಾವು ಅಮ್ಮ ಅಂತಲೇ ಕರೆಯೋದು ಅವ್ರಿಗೆ. ಅವರಿಂದ ನಾನು ಸುಮಾರು ಈಸಿಯೆಸ್ಟ್ ಥಿಂಗ್ನ ಕಲ್ತಿದ್ದೀನಿ ಅಡುಗೆ ಮನೆಯಲ್ಲಿ. ಆ್ಯಕ್ಚುಲಿ ನಾನು ಮದುವೆಗಿಂತ ಮುಂಚೆ ಏನು ಅಡುಗೆನೇ ಮಾಡಿರಲಿಲ್ಲ. ನಾನು ಪ್ರತಿಯೊಂದನ್ನು ಕಲ್ತಿದ್ದು ಮದುವೆ ಆದಮೇಲೆ. ಸವಿತಮ್ಮನೇ ಹೇಳ್ಕೊಟ್ಟಿದ್ದೀನಿ ನನಗೆ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಒಂದೇ ಸಲ ರಪ್ಪಕ್ಕೆ ಅಂತ ಹೇಳಿ ಕಜ್ಜಿಕಾಯಿ ಆಗಿಬಿಡುತ್ತೆ. ಅದೇ ಕೈಯಲ್ಲಿ ಮಾಡಬೇಕು ಅಂದರೆ ಶೇಪ್ ಚೆನ್ನಾಗಿ ಬರೋಲ್ಲ, ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ಒಡೆದೋಗುತ್ತೆ ಕರಿಬೇಕಾದ್ರೆ. ಇದಾದರೆ ಸ್ವಲ್ಪ ಈಸಿಯಾಗಿ ಮಾಡ್ಬೋದು. ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂತ. ಕರ್ಜಿಕಾಯಿ ಎಲ್ಲ ಸ್ವಲ್ಪ ಮಾಡಿಬಿಟ್ಟು ನೆಕ್ಸ್ಟು ದೇವ್ರಿಗೆ ಮೋದಕ ನೈವೇದ್ಯ ಮಾಡಬೇಕಲ್ಲ, ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಅಷ್ಟೇ ಸಿಂಪಲಾಗಿ ಮಾಡ್ಬೋದು ಮೋದಕನ. ನೋಡಿ ನಾನು ಮಾಡ್ತಾಯಿದ್ದೀನಿ ಇವಾಗ. ನಾವು ದೇವರಿಗೆ ಏನೇನು ಮಾಡಬೇಕು ಅಂಥೇಳಿ ಅದೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಡೆಕೋರೇಷನ್ ಕಡೆಗೆ ಬಂದೆ ನಾನು. ಆಲ್ರೆಡಿ ಎಲ್ಲ ಸೇರಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಮಂಟಪದ ಡೆಕೋರೇಷನ್ ಎಲ್ಲ ಆಲ್ರೆಡಿ ಆಗಿತ್ತು. ಮತ್ತು ಬೆಳಗ್ಗೆ ಅರ್ಜೆಂಟ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಪೂಜೆಗೆ ಏನೇನು ಬೇಕು ಅಂಥೇಳಿ ಎಲ್ಲ ಮುಂಚೆನೇ ಎತ್ತಿಟ್ಕೊಂಡಿದ್ವಿ ನೈಟೇ. ನೋಡ್ಬೋದು ನೀವು ಸಹ. ಇದು ಹತ್ತಿಯಿಂದ ಮಾಡಿರೋದು ಹಾರ ನೋಡ್ಬೋದು. ನೈಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ರಂಗೋಲಿ ಹಾಕಿಬಿಟ್ಟು ನೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಆ್ಯಕ್ಚುಲಿ ನಾವೇನು ಜಾಸ್ತಿ ಕೆಲಸ ಮಾಡಿಲ್ಲ, ಎಲ್ಲ ಸವಿತಮ್ಮನೇ ಮಾಡಿದ್ದು. ನಾವು ಸ್ವಲ್ಪ ಹೆಲ್ಪ್ ಮಾಡೋದಷ್ಟೇ. ಏನು ಕಟ್ಟಿಂಗು, ರಂಗೋಲಿ, ಡೆಕೋರೇಷನ್ನು, ಪೂಜೆದಷ್ಟೇ. ಮೇನ್ ಅಡುಗೆಗೆ ಏನೇನು ಬೇಕು ಹೇಳಿ ಎಲ್ಲ ಅವರೇ ರೆಡಿ ಮಾಡ್ಕೊತಾ ಇದ್ದರು.
ಹೊರಗಡೆ ಏನೋ ತರಕ್ಕೆ ಹೋದಾಗ ರೋಡಲ್ಲಿ ಗಣಪತಿ ಹೋಗ್ತಾ ಇದ್ವಿ. ಎಷ್ಟು ಕ್ಯೂಟಾಗಿತ್ತು ಅಂದರೆ ತೋರಿಸ್ತೀನಿ ನಿಮಗೆ. ಇದುವರೆಗೂ ನಾನು ನೋಡಿರೋ ಗಣಪತಿಲಿ ಕ್ಯೂಟೆಸ್ಟ್ ಇದೇ ಗಣಪತಿ. ಅದಾದಮೇಲೆ ನಾವು ಮನೆಯವರೆಲ್ಲ ಸೇರಿ ನಮ್ಮ ಮನೆ ಗಣಪತಿ ತರೋಣ ಅಂಥೇಳಿ ರೆಡಿ ಆದ್ವಿ. ಗಣಪತಿ ತರ್ತಾ ತಟ್ಟೆಯಲ್ಲಿ ಒಂದು ಅಕ್ಕಿ ಹಾಕಿ ಇಟ್ಕೊಬೇಕು, ಅದ್ರ ಮೇಲೆ ಗಣಪತಿನ ಇಟ್ಕೊಂಬರ್ಬೇಕು. ಹಾಗಾಗಿ ನಾವು ಗಣಪತಿ ತರೋಕ್ಕೆ ಹೊರಟ್ವಿ. ಹೌದು, ನಾವು ನೋಡಿರೋ ಗಣಪತಿ ದೇವಸ್ಥಾನದ ಹತ್ರನೇ ಇಟ್ಟಿರ್ತಾರೆ. ಹಾಗಾಗಿ ದೇವಸ್ಥಾನಕ್ಕೆ ಫಸ್ಟ್ ದೇವರಿಗೆಲ್ಲ ಕೈ ಮುಗಿಬಿಟ್ಟು ಆಮೇಲೆ ಗಣಪತಿ ತಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ನಾವು ನಮ್ಮನೆ ಗಣಪತಿನ ತಗೊಂಡು ಹೋಗ್ತೀವಿ ಮನೆಗೆ. ಗಣಪತಿನ ನಮ್ಮ ಮನೆಗೆ ನಾವು ಕರ್ಕೊಂಡು ಬಂದ್ವಿ. ಫಸ್ಟ್ ಅದು ಬಂದ ತಕ್ಷಣ ಓಕ್ಲಿ ತೆಗಿಬೇಕು. ಅದಾದಮೇಲೆ ನೀರಿನ ಓಕ್ಲಿನೂ ಸಹ ಮಾಡಬೇಕಾಗತ್ತೆ. ಇಡ್ಕ ತತ್ತಿನ ಇಡ್ಕ ಗಣಪತಿನ ಮಂಟಪದೊಳಗೆ ಕೂಡಿಸಿ ಪೂಜೆಗೆ ಏನೇನು ಬೇಕು ಅಂಥೇಳಿ ರೆಡಿ ಮಾಡ್ಕೋತಾ ಇದ್ರು ಅಮ್ಮ. ನಾವು ಹಾಗೆ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋಸು ಏನೇನು ಬೇಕೆಲ್ಲ ತಗೊತಾ ಇದ್ದೆ.
ನಾನು ನನ್ನ ಸಿಸ್ಟರು ದೇವರಿಗೆ ಕರ್ಕೆ ಕೊಯ್ಯೋಣ ಅಂತ ಹೇಳಿ ಅಲ್ಲೇ ಪಾಟಲ್ಲಿ ಬೆಳೆಸಿದ್ದಿತ್ತು. ಅದು ಸವಿತಮ್ಮನೇ ಬೆಳೆಸಿರೋದು. ಅದನ್ನು ಕರ್ಕೆ ಕೊಯ್ಕೊಂಡು ದೇವ್ರಿಗೆ ಮುಡ್ಸೋಣ ಅಂತೇಳಿ ಹೊರಟ್ವಿ. ಅದಾದಮೇಲೆ ಹೂವಿನ ಕಂಕಣ ಮಾಡ್ತಾಯಿದ್ವಿ. ಅದೇ ಬಂದವರಿಗೆಲ್ಲ ಕಟ್ಟೋಕ್ಕೆ ಮತ್ತು ನಮಗೂ ಕಟ್ಕೊಳ್ಳೋಕ್ಕೋಸ್ಕರ. ಅದಾದಮೇಲೆ ಮನೆಗೆ ನಮ್ಮ ಚಿಕ್ಕತ್ತೆ ತೇಜು ಅವರು ಸಹ ಬಂದರು. ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಪೂಜೆ ಎಲ್ಲ ಮಾಡಿ ಮಂಗಳಾರತಿನೂ ಸಹ ಮಾಡಿದ್ವಿ. ಮಂಗಳಾರತಿ ಆರತಿ ಎಲ್ಲ ಬೆಳಗಿ ದೇವ್ರಿಗೆ ನೈವೇದ್ಯನೂ ಸಹ ಮಾಡಿದ್ವಿ. ಅದಾದಮೇಲೆ ಹಬ್ಬದ ಊಟ ತುಂಬ ಚೆನ್ನಾಗಿತ್ತು. ಎಲ್ಲ ಸವಿತಮ್ಮನೇ ಮಾಡಿದ್ದು, ನಾವು ಜಸ್ಟ್ ಹೆಲ್ಪ್ ಮಾಡಿದ್ವಿ ಅಷ್ಟೇ. ನಾವು ಒಂದು ಫೋಟೋ ಶೂಟ್ ಮಾಡೋಣ ಅಂಥೇಳಿ ಎಲ್ಲ ಲೇಡೀಸ್ ಹೆಣ್ಮಕ್ಳು ಸೇರಿ ಒಂದು ಫೋಟೋ ಶೂಟ್ ಸಹ ಮಾಡಿದ್ವಿ. ನೋಡಿ ಗಾಯ್ಸ್, ವರ್ಷಕ್ಕೊಂದ್ಸಲ ಭಕ್ತಿ ತೋರಿಸ್ತಾರೆ. ಇವರೇ ನಮ್ಮ ಮನೆಯವರು. ದೇವ್ರು ಇನ್ನೇನು ಆಕಾಶದಿಂದ ಇಳಿದು ಭೂಮಿಗೆ ಬರಬೇಕು. ಎಲ್ಲ ಮಾತಾಡ್ಬೋದು. ನೋಡಿ ಫ್ರೆಂಡ್ಸ್, ನೋಡಿ ಧೂಪ ಹಚ್ಚೋದು ನೋಡಿ. ಇಲ್ಲಿ ಹುಡುಕ್ತಾ ಇದ್ದಾರೆ ಧೂಪನ ಎಲ್ಲಿ ಸಿಗಿಸ್ಲಿ ಅಂತ. ಸಿಕ್ತು ಜಾಗ. ಹಬ್ಬ ಆಗಿ ಎಲ್ಲರದ್ದು ಊಟನೂ ಸಹ ಆಯಿತು. ಲಾಸ್ಟಿಗೆ ಗಣಪತಿ ಬಿಡೋ ಟೈಮ್ ಸಹ ಬಂತು. ಅಷ್ಟೊಳಗೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತೇಳಿ ಎಲ್ಲ ಮಾತಾಡ್ಕೊತಾ ಇದ್ವಿ. ಇಷ್ಟಪಡ್ಲ ನಿಮ್ದಷ್ಟ ಮಾಡ್ಬೇಕಾ? ಇವರು ನಮ್ಮ ಅಪ್ಪಾಜಿ, ನಮ್ಮ ಮನೆಯವರು ಅಪ್ಪಾಜಿ ಸೇರಿ ಸೆಲ್ಫಿ ಸ್ಟಿಕ್ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳಿ ಟ್ರಯಲ್ ಮಾಡ್ತಾ ಇದ್ದಾರೆ. ಎಷ್ಟು ಬೇಗ ಗಣಪತಿ ಹಬ್ಬ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಆಲ್ರೆಡಿ ಗಣಪತಿ ಬಿಡೋ ಟೈಮ್ ಆಗೇ ಬಿಡ್ತು, ನೈಟ್ ಆಗೇ ಬಿಡ್ತು. ನಾವು ಒನ್ ಡೇ ಅಷ್ಟೇ ಇಡೋದು. ಹಾಗಾಗಿ ಎಲ್ಲ ಪೂಜೆ ಮುಗಿಸಿ ಇವಾಗ ಗಣಪತಿನ ಬಿಡಕ್ಕೆ ಹೋಗ್ತಾ ಇದ್ದೀವಿ. सिद्धेश्वर महाराज की जय, सिद्धेश्वर महाराज की जय, सिद्धेश्वर महाराज की जय, सिद्धेश्वर महाराज की जय।
ಜೈ 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 विघ्नेश्वर महाराज की ಜೈ विघ्नेश्वर महाराज की ಜೈ विघ्नेश्वर महाराज की ಜೈ विघ्नेश्वर महाराज की ಜೈ ಮಾ ತಿರ್ಗಂಗಿಲ್ಲ ಹಿಂದಕ್ಕೆ ತಿರುಗಂಗಿಲ್ಲ ನೀನು ಹಂಗೆ ನಡಿ ಅಲ್ಲ ಏನೋ ಅಂದ್ರು ಇಲ್ಲಿ ತಿರುಗಬೇಕು ಅಂತ ಅಂದ್ರು ಬುತ್ತಿ ಬುತ್ತಿ ಕೊಡು. ಮಾ ಇಲ್ಲಿ ತಿರುಗಬೇಕಲ್ಲ विघ्नेश्वर महाराज ಬುತ್ತಿ ಕೊಟ್ರಾ विघ्नेश्वर महाराज की ಜೈ 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 ओ बरदा विघ्नेश्वर महाराज की ಜೈ ಮುಂದಿನ ನಿಮಿಷ ಬರ್ರಿ महाराज ಆ ನಾನು ವಿಡಿಯೋ ಮಾಡಲಾ ನನ್ನ ಹತ್ರ ಎಡೆದಿದೆ ಅವ್ರು ಗಂಟೆ ಹೊಡಿತಾ ಇದಾರಲ್ಲ ಜೈ ಬಂದೆ 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 ತೊಳ್ರಿ ಹಿಂಗೆ ಇಟ್ಕೊಳ್ರಿ ಇದು ಅಲ್ಲಿ ತನಕ ಕಟ್ ಮಾಡಿಬಿಡ್ರಿ जय जय गणपति की जय गणपति की जय विघ्नेश्वर महाराज 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 की जय जय गणपति की जय जय गणपति की जय ಇಲ್ಲಿ ಗಣಪತಿ ಬಿಡೋಕ್ಕೆ ಮನೆ ಹತ್ರನೇ ವ್ಯವಸ್ಥೆ ಸಹ ಮಾಡಿರ್ತಾರೆ. ಅಂದರೆ ಟ್ಯಾಕ್ಟ್ರಿಲಿ ಈ ಥರ ಟಾರ್ಪಲ್ ಹಾಕಿ ಫುಲ್ ನೀರು ತುಂಬಿಸಿಟ್ಟಿರ್ತಾರೆ. ಮತ್ತು ನಾವು ಕೆರೆ ಹಳ್ಳ ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತಲ್ವ ಸಿಟಿಲಿ, ಹಾಗಾಗಿ ನೋಡ್ಬೋದು ಇಲ್ಲೂ ಒಂದ್ಸತಿ ಪೂಜೆ ಮಾಡಬೇಕು ಗಣೇಶ ಮತ್ತು ಗೌರಿಗೆ. विघ्नेश्वर महाराज की जय 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 विघ्नेश्वर महाराज की ಕಡಿಪಟ್ನ ಸಿಗ್ತಾ विघ्नेश्वर महाराज की विघ्नेश्वर महाराज की विघ्नेश्वर महाराज की जय विघ्नेश्वर महाराज की जय विघ्नेश्वर महाराज की ಎಲ್ಲರೂ ಇಡ್ರಿ विघ्नेश्वर महाराज की जय ಫಸ್ಟ್ ಕೊಚ್ಬಿಡೋದ विघ्नेश्वर महाराज की जय श्री विघ्नेश्वर महाराज की श्री विघ्नेश्वर महाराज की जय श्री विघ्नेश्वर महाराज की जय ಇದೆಲ್ಲ विघ्नेश्वर महाराज की जय श्री विघ्नेश्वर महाराज की जय श्री विघ्नेश्वर महाराज की श्री विघ्नेश्वर महाराज की जय विघ्नेश्वर महाराज की जय महाराज की जय विघ्नेश्वर महाराज की विघ्नेश्वर महाराज की विघ्नेश्वर महाराज की जय विघ्नेश्वर महाराज की जय विघ्नेश्वर महाराज की जय विघ्नेश्वर महाराज की जय ಇದನ್ನ ಮೂರ್ ಸಲ ಬೇಕು ಚಂಬು ಹಿಡ್ಕೋಬೇಕು ಕಾಯಿ ಹೊಡಿಬೇಕು ವಿಘ್ನೇಶ್ವರ ಅಲ್ಲ ಇದು ನೀನು ಫಸ್ಟ್ ತಟ್ಟೆ ಕೊಡು ಪಪ್ಪನ್ ಕೈ ಕೊಡು ಕೊಡಿ ಇಲ್ಲಿ ಅದು ಎತ್ಗೆ ಗಣಪತಿ ಎತ್ಕ ತಟ್ಟೆ ತಕ್ಕ ತಟ್ಟೆ ಹಿಡ್ಕಂತೀವಿ ಹಾಂ ಎತ್ಗೆ ಗಣಪತಿ ಹಾಂ ಗಣಪತಿ ಮೂರ್ ಸಲ ಮೂರು ಸಲ ಹಿಂಗಂದು ಶ್ರೀ ವಿದ್ಯಾ ಗಣಪತಿ जय श्री विघ्नेश्वर महाराज की जय श्री विघ्नेश्वर महाराज की जय ಜೈ ಚಂಬಲ್ ನೀರು ತಕ್ಬೇಕು ಚಂಬ್ ನೀರು ಹಾಕ್ರಿ ತೆಂಗಿನಕಾಯಿ ಬೇಕು ಹೊಡ್ಕೊಂಡು ಹೋಗಿ ಅಕ್ಕಿ ಹಂಗೆ ತಗೊಂಡು ಹೋಗೋದು ನೀರು ವರ್ಷ ಹಾಕ್ಲಾ ಹಾಂ ಬೇಕು ಕಾಯಿ ಹೊಡಿಬೇಕಲ್ವಾ ಕಾಯಿ ಹೊಡೆದು ತಗೊಳ್ಬೇಕು ಕಾಯಿ ಹೊಡೀರಿ ಕಾಯಿ ಇಲ್ಲಿಗೆ ಹೊಡಿ ಇಲ್ಲಿಗೆ ಹೊಡಿ ಇಲ್ಲಿಗೆ ಹೊಡಿ ಅಲ್ಲಿ ಇದು ಕೊಡಿ ಅಲ್ಲಿ ಹಬ್ಬಿಗೆ ಹೊಡಿ ಅಲ್ಲ ಇಲ್ಲಿಗೆ ಹೊಡಿ ಅದು ಕಟ್ಟಾಕತ್ತೆ ಅದು ಅದು ಕೊಡಿ ಇಲ್ಲಿ ಬಿಡು ಇಲ್ಲಿ ಬಿಡು ಇಲ್ಲಿ ಬಿಡು ಇದು ಬೇಡ ಬ್ಯಾಡ್ ಬಿಡು ತೊಂದರೆ ಅಲ್ಲ ಏನು ಅದೇನ ಸೈಡಿಗೆ ಇಟ್ಬಿಟ್ರೆ ಆತಷ್ಟೇ ತುಳಿಯಲ್ಲ ಆ ಕಡೆ ಸೈಡಿಗೆ ನಾವಿದ್ದು ಮೊಬೈಲ್ ಚೆಲ್ ಬಿಡಲ್ಲ ಈ ಕಡೆ ಬರ್ರಿ ಅವ್ರಿಗೆ ಜಾಗ ಬಿಡ್ರಿ ಆ ಕಡೆ ಸೈಡ್ ಹೋಗೋಣ ಕಡಿಮೆ ಇದೆ ತಡೆಯ ಮಾವು ಏನಾದ್ರು ಕೊಡ್ಬೇಕು ಮಂಡಕ್ಕಿ ಯಾರಿಗೆ ಕೊಡು ಕೊಡು ಪ್ರಸಾದ
ನಾನು ತಂದು ಬರವ ಹಾಯ್ ಗಾಯ್ಸ್, ಬಿಟ್ಟು ಮನೆಗೆ ಹೋಗ್ತೀವಿ. ತುಂಬಾ ಬೇಜಾರಾಗ್ತಿದೆ ಗಣಪತಿ ಬಿಟ್ಟು. ಅಂತೂ ಇಂತೂ ಹಬ್ಬ ಮುಗಿಸಿದ್ವಿ. ಅಂತೂ ಇಂತೂ ಗಣಪತಿ ಹಬ್ಬ ಮುಗಿಸಿದ್ವಿ. ಗಣಪತಿನೂ ಬಿಟ್ಟಾಯ್ತು. ಇಲ್ಲಿಗೆ ನಮ್ಮ ಹಬ್ಬ ಮುಗೀತು. ಬಾಯ್ ಅಂಟಿಲ್ ನೆಕ್ಸ್ಟ್ ಇಯರ್. ಸುಮ್ಮನೆ ಏನು ವಿಡಿಯೋ ಮಾಡೋಣ. ನೋಡಿ ಹೆಂಗೆ ತಿಂತಿದ್ದಾರೆ ಮಂಡಕ್ಕೆ. ಗಣಪತಿ ಬಿಟ್ಟು ಮಂಡಕ್ಕೆ ತಿಂತವ್ರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.